ನಿಪ್ಪಾಣಿ ಮತಕ್ಷೇತ್ರದಲ್ಲಿನ ಪ್ರತಿ ಹಳ್ಳಿಗಳ ತೋಟಪಟ್ಟಿ ರಸ್ತೆಗಳ ಅಭಿವೃದ್ಧಿಗೆ ಶಾಸಕಿ ಶಶಿಕಲಾ ಜೊಲ್ಲೆ ಆದ್ಯತೆ ನೀಡುತ್ತಿದ್ದು, ಈಗಾಗಲೇ 20 ಕೋಟಿ ರೂಪಾಯಿಗಳು ಅಧಿಕ ಮೊತ್ತದ ತೋಟಪಟ್ಟೆ ರಸ್ತೆಗಳಿಗೆ ಹಣ ಮಂಜೂರು ಮಾಡಿರುವುದಾಗಿ ಹಾಲಸಿದ್ದನಾಥ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಶ್ರೀಕಾಂತ ಬನ್ನೆ ತಿಳಿಸಿದ್ದಾರೆ. ಇನ್ನು ನಿಪ್ಪಾಣಿ ತಾಲೂಕಿನ ಗಳತಗ ದಿಲಾಲಪುರವಾಡಿ ರಸ್ತೆಯಿಂದ ಸದಲಗಾಗೆ ತೋಟದವರೆಗಿನ ತೋಟಪಟ್ಟಿ ರಸ್ತೆಗಾಗಿ ಸರಿಸುಮಾರು PRED ಇಲಾಖೆಯಿಂದ 34,68,000 ರೂಪಾಯಿ ಮಂಜೂರಾಗಿದ್ದು, ಸದರಿ ರಸ್ತೆ ಡಾಂಬರೀಕರಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, PRED ಅನುದಾನದ ಅಡಿಯಲ್ಲಿ 34,68,000 ಈ ಅನುದಾನವನ್ನು ನಮ್ಮ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದ ಶಶಿಕಲಾ ಜೊಲ್ಲೆ ವೈನಿಯವರ ಪ್ರಯತ್ನ ಮತ್ತು ಚಿಕ್ಕೋಡಿ ಮಾಜಿ ಲೋಕಸಭಾ ಸಂಸದರಂತ ಅನಸಬಣ್ಣ ಜೊಲ್ಲೆಯವರ ಒಂದು ಸಹಕಾರದಿಂದ ಇಷ್ಟು ದೊಡ್ಡ ಅನುದಾನ ಮಂಜೂರ ಮಾಡಿದ್ದಕ್ಕೆ ನಾವೆಲ್ಲ ಸಮಸ್ತ ಪಟ್ಟಣಕುಡಿ, ಸದಲ್ಗ, ಒಕ್ಕಪಟ್ಟೆ ಹಾಗೂ ಸುತ್ತಿನ ಎಲ್ಲ ರೈತ ಬಾಂಧವರ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಸುಮಾರು ದಿನಗಳಿಂದ ಈ ರೈತರಿಗೆ ಹೋಗಿ ಬರೋಕ್ಕೆ ಒಂದು ರಸ್ತೆ ಅನಾನುಕೂಲವಾಗಿತ್ತು. ಅನೇಕ ಶಾಲಾ ಮಕ್ಕಳಿಗೆ, ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಬಹಳಷ್ಟು ಮಳೆಗಾಲದಲ್ಲಿ ತೊಂದರೆಗಳಾಗ್ತಿದ್ದು, ಎಲ್ಲ ರೈತರು ಹಲವಾರು ಬಾರಿ ಅಣ್ಣಾವಯ್ಯನವರಿಗೆ ಮನವಿ ಮಾಡಿದಾಗ ಮನವಿಗೆ ಸ್ಪಂದನೆ ಮಾಡಿ ಇವತ್ತು PRED ಅನುದಾನದಲ್ಲಿ 34.68 ಲಕ್ಷ ಅನುದಾನಗಳನ್ನು ಮಂಜೂರು ಮಾಡಿ ಇರ್ತಕ್ಕಂಥ ಕೆಲವೊಂದು ಸ್ಥಳ ಆಗ್ತಕ್ಕಂಥ ರಸ್ತೆಯನ್ನು ಒಳ್ಳೆ ಅಚ್ಚುಕಟ್ಟಾಗಿ ಮಾಡಿ ಒಳ್ಳೆ ರೀತಿಯಲ್ಲಿ ಆಗಲಿಕ್ಕೆ ಒಂದು ಅನುದಾನ ಮಂಜೂರು ಮಾಡಿದರು. ಸುಮಾರು ದಿಲಾಲ್ಪುರವಾಡಿ ಮತ್ತು ಅನೇಕ ತೋಟದ ಪಟ್ಟಿಗಳಲ್ಲಿ ಅನೇಕ ಕೋಟಿಗಟ್ಟಲೆ ಅನುದಾನಗಳು ಕೊಡುವುದರ ಜೊತೆಗೆ ಬಹಳಷ್ಟು ಕೆಲಸಗಳನ್ನು ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ವೈಯಕ್ತಿಕವಾದಂಥ ಅನೇಕ ಜನರಿಗೆ ಬಹಳಷ್ಟು ಸರ್ಕಾರದ ಒಂದು ಲಾಭಗಳನ್ನು, ಫಲಾನುಭವಿಗಳನ್ನು ಗುರುತಿಸಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ರಸ್ತೆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉಪಸ್ಥಿತರ್ತಕ್ಕಂಥ ನಮ್ಮ ಗಳತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಲ್ಗೋಣನ ಪಾಟೀಲ್, ಹಾಲ್ ಶುಗರ್ ಅಧ್ಯಕ್ಷರಂತ ಮಿಥುನನ ಪಾಟೀಲ್ ಹಾಗೂ ಇರ್ತಕ್ಕಂಥ ಎಲ್ಲ ದಿಲಾಲ್ಪುರವಾಡಿಯ ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮುಖಂಡರು ಹಾಗೂ ಎಲ್ಲ ನಿಪ್ಪಾಣಿ ಮತಕ್ಷೇತ್ರದ ಶಾಸಕರಾದ ಶಶಿಕಲಾ ಜೊಲ್ಲೆ ವೈನಿಯವರು ನಮ್ಮ ಗಳತ ಗ್ರಾಮದ ದಿಲಾಲ್ಪುರವಾಡಿಯಲ್ಲಿ PRED ಅಂದಾಜು ಮತ್ತು 34,68,000 ಅನುದಾನ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಎಲ್ಲ ರೈತರಿಗೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಅದಕ್ಕೆ ರಾಹುಲ್ ಒಕ್ಕಪಟ್ಟೆ ಮತ್ತು ಬಾಳು ಸದಲಿಗೆ ಅದು ಹೆಚ್ಚಿದೆ, ಯಾಕೆ ಭಾಳ ಪ್ರಯತ್ನದಿಂದ ಮಾಡಿದ್ದಾರೆ. ಅವ್ರಿಗೆ ಇದರಿಂದ ಪ್ರಯತ್ನದಿಂದ ಸಾಧನೆ ಮಾಡಿ ಅವ್ರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಹಾಲ ಶುಗರ್ ಕಾರ್ಖಾನೆಯ ನಿರ್ದೇಶಕ ಶ್ರೀಕಾಂತ್ ಬನ್ನೆ, ಮಿಥುನ್ ಪಾಟೀಲ್ ಮಾತನಾಡಿದ್ದು, ರಸ್ತೆ ಡಾಂಬರೀಕರಣ ಉದ್ಘಾಟನಾ ಸಮಾರಂಭದಲ್ಲಿ ಮಹಾವೀರ ಕೊಟವಾಗಿ, ಶಿವಾನಂದ ಪಾಟೀಲ್, ಅಜಿತ್ ತಹಸೀಲ್ದಾರ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, BV5 ನ್ಯೂಸ್ ಕನ್ನಡ, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.